ನಾಯಕತ್ವ ಗೊಂದಲ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಇವಾಗ ಇನ್ನು 3-6 ತಿಂಗಳು ಅಂತ ಹೇಳ್ತಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ರಾಜ್ಯದಲ್ಲಿ ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ನಾವಿದ್ದೇವೆ, ಸರ್ಕಾರ ನಡೀತಾ ಇದೆ. ಬಿಜೆಪಿಯವರ ಹೇಳಿಕೆಗೆ ಸಂಬಂಧ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಅವರೇ ಡೇ 1 ಅಂತ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ, 30 ತಿಂಗಳು. CM ಇದ್ದಾರೆ, DCM ಇದ್ದಾರೆ, ನಾವಿದ್ದೀವಿ, ಸರ್ಕಾರ ನಡೀತಾ ಇದೆ. ಸೊ ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಬಿಜೆಪಿ ಅವ್ರು ಹೇಳ್ತಾರೆ, ಅವರೇ ಡೇ 1 ಅಂತ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ, 30 ತಿಂಗಳು. CM ಇದ್ದಾರೆ, DCM ಇದ್ದಾರೆ, ನಾವಿದ್ದೀವಿ, ಸರ್ಕಾರ ನಡೀತಾ ಇದೆ. ಸೊ ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಯತೀಂದ್ರ ಅವರು ಮಾತನಾಡಿದರು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಭೈರತಿ ಸುರೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದು ಅವರ ವೈಯಕ್ತಿಕ ಹೇಳಿಕೆ. ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸ್ವತಂತ್ರ ಎಲ್ರಿಗೂ ಇದೆ. ಯತೀಂದ್ರ ಹೇಳಿಕೆಯ ಬಗ್ಗೆ ನಾನು ಹೆಚ್ಚಿಗೆ ಏನನ್ನೂ ಮಾತನಾಡೋದಿಲ್ಲ. ಅದನ್ನೆಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಎಲ್ಲರೂ ಇದನ್ನೇ ಹೇಳಿದ್ದಾರೆ ಅಂತ ಭೈರತಿ ಸುರೇಶ್ ಹೇಳಿದ್ದಾರೆ. ನೋಡಿ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಮಂತ್ರಿ ಯಾರಾಗಬೇಕು ಅನ್ನೋದು ಹೈಕಮಾಂಡ್ ಮಾಡುವಂಥ ನಿರ್ಧಾರ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮತ್ತು ಯತೀಂದ್ರ ಅವರು ಸರ್ವ ಸ್ವತಂತ್ರರು. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ರೀ. ಅವರದೇ ಆದ ಅಭಿಪ್ರಾಯಗಳನ್ನ ಕೊಡಲಿಕ್ಕೆ ಎಲ್ಲರೂ ಸಮರ್ಥರಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಕುರ್ಚಿ ಕಾದಾಟ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾರೆ ಈಶ್ವರ್ ಖಂಡ್ರೆ. ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದೇವೆ. ರೈತರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಗೆ ನೈತಿಕತೆ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಈಶ್ವರ ಖಂಡ್ರೆ ಅವರ ಮಾತು. ಇಂದಿನಿಂದ ಬೆಳಗಾವಿ ಅಧಿವೇಶನ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಂದಿನಿಂದ ಅಧಿವೇಶನ ಶುರುವಾಗ್ತಾ ಇದೆ, ಚಳಿಗಾಲ ಅಧಿವೇಶನ. ಚಳಿಗಾಲ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತೇವೆ. ನಮ್ಮ ಸರ್ಕಾರ 2.5 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೇವೆ ಅದರ ಬಗ್ಗೆನೂ ವಿಸ್ತೃತವಾಗಿ ಜನರ ಮುಂದೆ ಇಕ್ತೇವೆ. ಮತ್ತು ಇನ್ನೂ ನಮ್ಮ ಎದುರುಗಡೆ ಅನೇಕ ಸವಾಲುಗಳಿದ್ದಾವೆ. ರೈತರ ಸಮಸ್ಯೆ ಇದೆ, ಕಾರ್ಮಿಕರದಿದೆ, ನಿರುದ್ಯೋಗ ಸಮಸ್ಯೆ ಇದೆ, ಉತ್ತರ ಕರ್ನಾಟಕದಿದೆ, ಕಲ್ಯಾಣ ಕರ್ನಾಟಕದಿದೆ. ಇವೆಲ್ಲ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸರ್, ಕುರ್ಚಿ ಕಾದಾಟವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಈಗ ಆಲ್ರೆಡಿ ತಯಾರಿಯನ್ನ ಮಾಡ್ಕೊಂಡಿದೆ. ನಮ್ಮಲ್ಲಿ ಯಾವುದೇ ಕಾದಾಟ ಇಲ್ಲ, ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಅದಕ್ಕೆ ಬಿಟ್ಟು ಅದಕ್ಕೆ ಹೊರತು ಬೇರೆ ಏನು ಪ್ರಶ್ನೆ ಬರೋದಿಲ್ಲ. ಸರ್, ನಾಳೆ ರೈತರು ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸುವರ್ಣಸೌಧ ಮುತ್ತಿಗೆ ಹಾಕೋದಿಕ್ಕೆ ರೆಡಿಯಾಗಿದ್ದಾರೆ. ನೋಡಿ, ರೈತರಿಗಾಗಿ ನಾವೇನು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಮತ್ತು ಅವ್ರ ಸಮಸ್ಯೆಗಳಿಗೆ ನಾವೇನು ಸ್ಪಂದನೆ ಮಾಡಿದ್ದೇವೆ. ಹಿಂದೆ ಯಾವುದೇ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ಬಿಜೆಪಿ ರೈತ ವಿರೋಧಿ ಬಿಜೆಪಿ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕಬ್ಬಿನ ಬೆಲೆ ನಿಗದಿ ಮಾಡುವಂಥದ್ದು, ಎಥನಾಲ್ ಬೆಲೆ ನಿಗದಿ ಮಾಡುವಂಥದ್ದು, FRP ಏನು ಕಡಿಮೆ ನಿಗದಿ ಮಾಡಿದ್ದಾರೆ, ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಇವತ್ತು ಕೇಂದ್ರದವ್ರು ಮಾಡಿದಂಥ ತಪ್ಪು ಇವತ್ತು ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಇವತ್ತು ಸಕ್ಕರೆ ಒಂದು ಕನಿಷ್ಠ ಬೆಂಬಲ ಬೆಲೆ ಇದೆ, ಅದಕ್ಕೆ ಹೆಚ್ಚಿನ ಒಂದು ಬೆಲೆ ಜಾಸ್ತಿ ಮಾಡಬೇಕು ಅಂತ ಕೋರಿದ್ದಾರೆ. ಯಾಕೆ ಕೇಂದ್ರದವರು ತಾರತಮ್ಯ ಮಾಡ್ತಾ ಇದ್ದಾರೆ? ಯಾಕೆ ಬೆಲೆ ನಿಗದಿ ಮಾಡ್ತಾ ಇಲ್ಲ? ರಫ್ತು ಮಾಡುವಂಥದ್ದು ಯಾರ ಜವಾಬ್ದಾರಿ? ಅವರಿಗೆ ಅಧಿಕಾರ ಇದೆ. ಸಕ್ಕರೆ ನಿಯಂತ್ರಣ ಕಾಯ್ದೆ ಅವ್ರ ಅಡಿಯಲ್ಲಿ ಬರುತ್ತೆ. ಈಗ ಮೆಕ್ಕೆಜೋಳ ಇದೆ, ಉದಾಹರಣೆಗೆ ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಬೆಲೆ ಕುಸಿತ ಆಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ ನೈಜವಾದಂಥ ಒಂದು ರೈತರ ಬಗ್ಗೆ ಕಳಕಳಿ ಇದ್ದರೆ ಹೋಗಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರ ಹತ್ರ ಹೋಗಿ ಧರಣಿ ಕೂತ್ಕೊಳ್ಳಿ. ಅವ್ರು ಹೋಗಿ ಕೇಳಿ. ಇವರು ಬಾಯಿನೇ ತುಟಿನೇ ಪಿಟಕ್ ಅನ್ನೋದಿಲ್ಲಲ್ಲ, ಇವ್ರದ್ದು ಬಾಯಿನೇ ತೆರೆದಿಲ್ಲ, ಇವರು ಶಕ್ತಿನೇ ಇಲ್ಲ ಇವರಿಗೆ. ಸುಮಾರು ಈಗ ನೋಡಿ, ಅವರು 19 ಜನ ಸಂಸದರಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಕೇಂದ್ರದವ್ರ ಸಚಿವರು ಏನು ಮಾಡ್ತಾ ಇದ್ದಾರೆ? ಗೋಟಿ ಆಡ್ತಾ ಇದ್ದಾರಾ? ಇವರು ಬರೀ ಕಡಲೆಕಾಯಿ ತಿನ್ಕೊತ ಕೂತಿದ್ದಾರಾ? ಇವ್ರಿಗೆ ಏನಾದರೂ ಇದೆಯಾ?
ಕರ್ನಾಟಕ ಹಿತಾಸಕ್ತಿ ಏನಾದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ, ಅವಿಶ್ವಾಸ ಮಂಡನೆ ಅರೇ ಮಾಡಲಿ, ಅವಿಶ್ವಾಸ ಎದುರಿಸ್ತೀವಿ ಅಂತ ದೊಡ್ಡ ವಿಷಯ ಇದೆ. 140 ಜನ ಶಾಸಕರಿದ್ದೀವಿ. ಯಾವ ಅವಿಶ್ವಾಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.